ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ಪರ್ಸನ್ ಬಗ್ಗೆ ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಥವಾ ಅದು ರೆಸೊನೇಟ್ ಆಗ್ತಾ ಇದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಬರೀರಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಈ ಒಂದು ಮೆಸೇಜಸ್ನ ಕ್ಲೇಮ್ ಮಾಡ್ಕೋಬೇಕು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಬರೀರಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಫೀಲಿಂಗ್ಸ್ ಈಗ ಏನಾಗಿದೆ, ನಿಮ್ಮ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು. ಓಕೆ, ದ ಹ್ಯಾಂಗ್ಮ್ಯಾನ್ ಮತ್ತು 8 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. 8 ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ನೀವು ಮತ್ತು ಅವರು ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ನೀವು ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ. ನೀವು ಈ ಪರ್ಸನಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ನೀವು ಈ ಪರ್ಸನ್ ಬಗ್ಗೆ ತುಂಬಾ ಯೋಚನೆ ಅನ್ನುವಂಥದ್ದನ್ನು ಮಾಡ್ತಿದ್ದೀರಾ. ಅವ್ರ ಬಗ್ಗೆ ನೀವು ಯಾವಾಗಲೂ ಏನಾಗ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ತಲೆ ಕೆಡಿಸ್ಕೊಳ್ತಿದ್ದೀರಾ. ಆ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗಿದ್ರೂ ಕೂಡ ಅವ್ರ ಕಡೆಯಿಂದ ಏನೇ ಒಂದು ರೆಸ್ಪಾನ್ಸ್ ಇಲ್ಲ ಅಂದರೂ ಕೂಡ ನೀವು ಈ ಪರ್ಸನ್ ಬಗ್ಗೆನೇ ಇನ್ನೂ ಸ್ಟಕ್ ಆಗಿದ್ದೀರಾ. ಈ ಪರ್ಸನ್ ಬಗ್ಗೆ ನೀವಿನ್ನೂ ಹೊರಗಡೆ ಬಂದಿಲ್ಲ ಈ ಪರ್ಸನ್ನಿಂದ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಮಾತ್ರ ನೀವು ಏನೂ ಆಗೇ ಇಲ್ವೇನೋ ಅನ್ನೋ ಒಂದು ಸಿಚುವೇಷನಲ್ಲಿ ನೀವಿದ್ದೀರಾ. ಆದರೆ ಇನ್ಸೈಡ್ ಕಂಪ್ಲೀಟ್ಲಿ ಸ್ಟಕ್ ಆಗಿದ್ದೀರಾ. ನಿಮಗೆ ಮೂವ್ ಆನ್ ಅನ್ನೋದು ಆಗ್ತಾ ಇಲ್ಲ. ನಿಮಗೆ ಒಂಥರ ವಿಕ್ಟಿಮ್ ಥರ ಫೀಲ್ ಆಗ್ತಾ ಇದೆ. ಏನೋ ಟ್ರ್ಯಾಪ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದೀರಾ. ನಿಮ್ಮ ಎನರ್ಜಿ ತುಂಬ ಡ್ರೈನ್ ಔಟ್ ಆಗಿದೆ. ಅಳೋದು, ಬೇಜಾರು ಮಾಡ್ಕೊಳ್ಳೋದು, ನಿಮಗೆ ಮೂವ್ ಆನ್ ಆಗಬೇಕು ಅಂದ್ರೂ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಯು ಆರ್ ಕಂಪ್ಲೀಟ್ಲಿ ಲೈಕ್ ಸ್ಟಕ್ ಆಗೋಗಿದ್ದೀರಾ. ಈ ಪರ್ಸನ್ ಜೊತೆ ಒಂದು ಖುಷಿ, ಸಂತೋಷ, ನೆಮ್ಮದಿ ಏನಿತ್ತೋ ಅದನ್ನು ಫೀಲ್ ಮಾಡಿ ಇವರೇ ಬೇಕು, ಇವರಿಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಬೇರೆ ಒಂದು ಚಾಪ್ಟರ್ ಇದೆ ಅಥವಾ ಬೇರೆ ಪ್ರಿಯಾರಿಟೀಸ್ ಇದೆ ಅನ್ನೋದೇ ಮರ್ತೋಗಿ ಈ ಪರ್ಸನ್ಗೋಸ್ಕರ ಅವರ ಒಂದು ವೆಯ್ಟಿಂಗಲ್ಲಿ ಅಥವಾ ಆ ಪರ್ಸನ್ ಮಾಡಿದ್ದೆಲ್ಲ ಕರೆಕ್ಟು, ಅವರಿರೋದು ಕರೆಕ್ಟು, ಅವರ ಪ್ರತಿಯೊಂದು ಸಂದರ್ಭ ಅವರನ್ನು ಈ ಥರ ಮಾಡ್ತು ಅನ್ನೋ ಒಂದು ನೆಗೆಟಿವ್ ಅಥವಾ ಆ ಒಂದು ವ್ಯಕ್ತಿಯ ಥಾಟಲ್ಲಿ ನೀವು ಮುಳುಗೋಗಿದ್ದೀರಾ. ಅದರಿಂದ ನೀವು ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಬಟ್ ಆ ಪರ್ಸನ್ ಕಡೆಯಿಂದ ಏನೂ ಒಂದು ಆ್ಯಕ್ಟಿವ್ನೆಸ್ ಇಲ್ಲ. ನೀವು ಆ ಪರ್ಸನ್ಗೋಸ್ಕರ ಬೇಜಾರು ಮಾಡ್ಕೊಳ್ಳೋದು, ನೀವು ದುಃಖ ಪಡೋದು, ನಿಮ್ಮ ಕೈಲಾಗೋಷ್ಟು ಎಫರ್ಟ್ಸ್ನ ನೀವು ಹಾಕ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಮಾತ್ರ ನೀವು ಮತ್ತು ಅವರು ಏನಾದರೂ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಆ ಪರ್ಸನ್ ನಿಮಗೆ ಪ್ರಾಪರಾಗಿ ರೆಸ್ಪಾಂಡ್ ಮಾಡಲ್ಲ. ಇನ್ ಕೇಸ್ ಅವರು ರೆಸ್ಪಾಂಡ್ ಮಾಡಿದ್ರೂ ಜಸ್ಟ್ ಹಾಂ ಹ್ಞೂ ಅಂತ ಅಷ್ಟೇ ಇರುತ್ತೆ. ಸೊ ನಿಮಗೆ ಕಂಪ್ಲೀಟಾಗಿ ಮೂವ್ ಆನ್ ಆಗೋದಕ್ಕೂ ಆಗ್ತಾ ಇಲ್ಲ ಅಥವಾ ನೀವು ಈ ಪರ್ಸನ್ಗೋಸ್ಕರ ಅಲ್ಲಿ ವೆಯ್ಟ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಬಟ್ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಎನರ್ಜಿ ಅನ್ನುವಂಥದ್ದು ಸ್ಯಾಕ್ರಿಫೈಸ್ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಅವರು ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ. ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಯಾವುದೇ ಒಂದು ಎಫರ್ಟ್ಸ್ ಅನ್ನುವಂಥದ್ದನ್ನು ಆಗ್ತಾ ಇಲ್ಲ. ನಿಮ್ಮ ಒಳ್ಳೆಯದಕ್ಕೆ ಅಥವಾ ನೀವು ಖುಷಿಯಾಗಿ ನೆಮ್ಮದಿಯಾಗಿ ನಿಮ್ಮ ಜೀವನದಲ್ಲಿ ಇರಲಿ ಅನ್ನೋ ಒಂದು ಮನಸ್ಥಿತಿಯಲ್ಲೂ ಕೂಡ ಈ ಪರ್ಸನ್ ನಿಮ್ಮನ್ನು ದೂರ ಮಾಡಿಬಿಟ್ಟಿದ್ದಾರೆ. ಅವರು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಬ್ಯುಸಿಯಾಗಿರಿ, ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ, ನಾನಿದ್ರೆ ನಿಮ್ಮ ಲೈಫ್ ತುಂಬ ಕಷ್ಟ ಆಗುತ್ತೆ, ನಮ್ಮಿಬ್ರದ್ದು ಒಳ್ಳೆ ಪೇರಲ್ಲ ಅಂತ ಈ ಥರ ಏನೇನೋ ತುಂಬ ತಲೆಗೆ ಹಾಕ್ಕೊಂಡು ಈ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಟಿವ್ನೆಸ್ಗಿಂತ ತುಂಬ ಈ ಇನ್ಆ್ಯಕ್ಟಿವ್ ಸ್ಟೇಟ್ ಆಫ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಇದನ್ನು. ಅಂದರೆ ನೀವಿಬ್ಬರು ಇಷ್ಟಪಟ್ಟರೂ ಕೂಡ ಒಬ್ಬರು ಇನ್ನೊಬ್ಬರಿಗೆ ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ. ಒಬ್ಬರು ಇನ್ನೊಬ್ಬರು ಜೀವನದಲ್ಲಿ ನಾನಿದ್ರೆ ಒಳ್ಳೇದಾಗಲ್ಲ, ನಾನಿದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಒಂದು ಮನಸ್ಥಿತಿಯಲ್ಲಿ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಯಾಕ್ರಿಫೈಸ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ತುಂಬಾ ಪ್ರೀತಿ ಇದೆ, ತುಂಬ ಮಾತಾಡಬೇಕು ಅನಿಸುತ್ತೆ, ಕಮ್ಯುನಿಕೇಟ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಹೋದರೆ ಏನೂ ರೆಸ್ಪಾಂಡ್ ಮಾಡಲ್ಲ. ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಅವ್ರು ಏನಾದರೂ ಕಮ್ಯುನಿಕೇಟ್ ಮಾಡೋದಕ್ಕೆ ಬಂದರೆ ಅವರು ಕೂಡ ಸೈಲೆಂಟ್ ಆಗೋಗುವಂಥದ್ದು. ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ತುಂಬ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸಿಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಇಬ್ಬರು ಕೂಡ ಪ್ರಾಪರಾಗಿ ಕೂತ್ಕೊಂಡು ಮಾತಾಡಿ ಕ್ಲಾರಿಟಿ ತೊಗೊಂಡ್ರೆ ರಿಲೇಷನ್ಶಿಪ್ಪಲ್ಲಿರೋ ಪ್ರೀತಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಸರಿ ಮಾಡಿಸುತ್ತೆ. ಬಟ್ ನೀವಿಬ್ಬರು ಕೂಡ ಒಬ್ಬರು ಇನ್ನೊಬ್ಬರನ್ನ ಬಿಟ್ಕೊಡಲ್ಲ. ಆದರೂ ಕೂಡ
ಪ್ರೀತಿ ಅನ್ನೋವಂಥದ್ದಿದ್ರೂ ನೀವಿಬ್ಬರು ಹೇಳ್ಕೊಳ್ತಾ ಇಲ್ಲ ಅಥವಾ ಎಕ್ಸ್ಪ್ರೆಸಿವ್ ಆಗಿಲ್ಲ. ನೀವೇನೋ ಹೇಳ್ಕೊಳ್ಳೋದಕ್ಕೆ ಹೋದರೆ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ, ಒಂದು ಕ್ಲಾರಿಟಿ ಇಲ್ಲ. ಇನ್ನು ಇಮ್ಮೆಚ್ಯೂರ್ ರಿಲೇಷನ್ಶಿಪ್ ಥರ ಬಿಹೇವ್ ಮಾಡ್ತಿದ್ದೀರಾ. ನಿಮಗೆ ಏನು ಬೇಕು ಏನು ಬೇಡ ಅನ್ನೋ ಒಂದು ಕ್ಲಾರಿಟಿ ಇರಬೇಕು. ಆ ಒಂದು ಕ್ಲಾರಿಟಿ ನಿಮಗಿದ್ರು ಆ ವ್ಯಕ್ತಿಗೆ ಆ ಕ್ಲಾರಿಟಿ ಅನ್ನೋವಂಥದ್ದಿಲ್ಲ. ಅವರ ಒಂದು ಸಂದರ್ಭಕ್ಕಾಗೋ ಅಥವಾ ಅವರು ಬೇರೆ ಒಂದು ವ್ಯಕ್ತಿಗಾಗೋ ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ನೀವು ಈ ಒಂದು ಕ್ಲಾರಿಟಿನ ತೊಗೊಂಡು ನೀವು ಮೂವ್ ಆನ್ ಆಗೋದಕ್ಕೆ ನೀವು ರೆಡಿಯಾಗಿಲ್ಲ. ಸೊ ರಿಲೇಷನ್ಶಿಪ್ ಅಂತ ಬಂದಾಗ ಎರಡೂ ಕಡೆ ಒಂದು ಈಕ್ವಲ್ ಎಫರ್ಟ್ಸ್ ಇದ್ದಾಗ ಮಾತ್ರ ರಿಲೇಷನ್ಶಿಪ್ ಅನ್ನೋದು ವರ್ಕ್ ಆಗುತ್ತೆ. ಆದರೆ ಇಲ್ಲಿ ಈ ಪರ್ಸನ್ ಎಷ್ಟೇ ನಿಮ್ಮನ್ನು ಪ್ರೀತಿಸಲಿ, ನೀವು ಈ ಪರ್ಸನ್ನ ಎಷ್ಟೇ ಇಷ್ಟಪಡಲಿ, ನಿಮ್ಮಿಬ್ಬರ ಮಧ್ಯೆ ಒಂದು ಅನ್ಕಂಡೀಷನಲ್ ಲವ್ ಇದೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಬೇಕೋ ಹಾಗೆ ಅದನ್ನು ಅರೇಂಜ್ ಅಥವಾ ನಿಭಾಯಿಸ್ಕೊಳ್ಳೋದಕ್ಕೆ ನಿಮಗೆ ಬರ್ತಾ ಇಲ್ಲ. ಬಟ್ ಈ ಪರ್ಸನ್ ನಿಮಗೋಸ್ಕರ ಅವರು ದೇವ್ರ ಹತ್ರ ಕೇಳ್ಕೊಳ್ತಾರೆ, ಇವ್ರಿಗೆ ಒಳ್ಳೇದಾಗಲಿ, ಇವ್ರು ಖುಷಿಯಾಗಿರಲಿ, ಇವ್ರು ನೆಮ್ಮದಿಯಾಗಿರಲಿ, ಇವ್ರ ಲೈಫಲ್ಲಿ ಇವ್ರು ಯಾವಾಗಲೂ ಸ್ಟಾರ್ ಥರ ಬೆಳೀಲಿ, ಎಲ್ಲೋದ್ರೂ ನೆಮ್ಮದಿಯಾಗಿರಲಿ, ಹ್ಯಾಪಿಯಾಗಿರಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ. ಸೊ ರಿಲೇಷನ್ಶಿಪ್ ಇದು ಆಲ್ರೆಡಿ ಡೆತ್ ಅನ್ನೋವಂಥದ್ದು ಆಗೋಗಿದೆ ಈ ರಿಲೇಷನ್ಶಿಪ್ಗೆ. ಅಂದರೆ ಈ ಪರ್ಸನ್ ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ. ಬಟ್ ಸ್ಟಿಲ್ ಈ ಒಂದು ರಿಲೇಷನ್ಶಿಪ್ನ ರೀಬರ್ತ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂದರೆ ಇದು ಮುಗಿದೋಗಿರ್ಬೋದು, ಈ ರಿಲೇಷನ್ಶಿಪ್ ನೋಡ್ಕೊಂಡಿದ್ದ ಸಿಚುವೇಷನಲ್ಲಿ ನೀವು ಇರ್ಬೋದು, ಆದರೆ ನಿಮ್ಮ ಮೇಲಿರೋ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದನ್ನು ಅವರು ಫೋರ್ಸ್ಫುಲಿ ಸಾಯಿಸ್ಕೊಂಡಿದ್ರು ಕೂಡ ಆ ಪರ್ಸನ್ಗೆ ಮತ್ತೆ ಈ ಒಂದು ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು ಅನ್ನೋವಂಥದ್ದಿದೆ. ಮತ್ತೆ ಅದನ್ನು ನೀವಿಬ್ಬರು ರೀಯೂನಿಯನ್, ರೀಕನ್ಸಲೇಷನ್ ಆಗಬೇಕು ಅಂತ ಇದೆ. ಒಂದು ಪೇನ್ಫುಲ್ ಎಂಡಿಂಗ್ ಆಗಿದ್ರೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ಈ ರಿಲೇಷನ್ಶಿಪ್ಗೆ ಅಗತ್ಯ ಇದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಅವ್ರು ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಬಿಕಾಸ್ ಅವ್ರಿಗಿರೋ ಒಂದು ಅನ್ಕಂಡೀಷನಲ್ ಲವ್ ಅಥವಾ ನಿಮ್ಮ ಮೇಲಿರೋ ಒಂದು ಅಟ್ರಾಕ್ಷನ್ ಅಥವಾ ಅವ್ರಿಗಿರೋ ನಿಮ್ಮ ಮೇಲಿರೋ ಒಂದು ಪ್ರೀತಿ ಅವ್ರನ್ನ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ಗೆ ನೀವು ಬೇರೆಯವ್ರ ಜೊತೆ ಮಾತಾಡೋದು ಇಷ್ಟ ಆಗಲ್ಲ. ಅವರು ಒಂದು ಪೊಸೆಸಿವ್ ಜೆಲಸ್ ಅನ್ನೋವಂಥದ್ದನ್ನು ಫೀಲ್ ಮಾಡ್ತಾರೆ. ನೀವು ಯಾರ ಜೊತೆ ಆದರೂ ಅವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಥವಾ ಮಾತಾಡ್ತಿದ್ದೀರಾ ಅಥವಾ ನೀವು ಯಾರ ಹತ್ರನೋ ಸ್ವಲ್ಪ ಕ್ಲೋಸ್ ಆಗಿದ್ದೀರಾ ಅಂದರೆ ಈ ಪರ್ಸನ್ಗೆ ಆಗಲ್ಲ. ಅವ್ರಿಗೆ ಅವಾಗ ಕೋಪ ಬರುತ್ತೆ, ಇರಿಟೇಷನ್ ಆಗುತ್ತೆ. ಅವ್ರಿಗೆ ಅನಿಸುತ್ತೆ ಇಷ್ಟು ಬೇಗ ನನ್ನನ್ನು ಮರ್ತೋಗ್ಬಿಟ್ರಾ, ಇಷ್ಟು ಬೇಗ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿಬಿಟ್ರಾ ಅನ್ನೋ ಒಂದು ಪೊಸೆಸಿವ್ನೆಸ್, ಜೆಲಸ್ ಅನ್ನೋವಂಥದ್ದು ಈ ಪರ್ಸನ್ಗೆ ಫೀಲ್ ಆಗುತ್ತೆ. ಅವರು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋದಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದಾರೆ ಅಂತ ಅಂದರೆ ಅವರು ಕೆಲವೊಂದು ಸರಿ ಮೂವ್ ಆನ್ ಆಗೇ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಆ ಪರ್ಸನ್ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಚೇಂಜಸ್ ಬೇಕು ಅಥವಾ ನಾನು ಮತ್ತೆ ಈ ಆ ಪರ್ಸನ್ ಹತ್ರ ಹೋಗಬೇಕು, ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಚೇಂಜಸ್ ಅಥವಾ ಟ್ರಾನ್ಸ್ಫಾರ್ಮೇಷನ್ ಅನ್ನೋವಂಥದ್ದು ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಈ ಥರ ಫೀಲ್ ಮಾಡ್ತಿರೋವಂಥ ಪರ್ಸನ್ಸ್ ಬಂದು ಧನು ರಾಶಿ, ಸಿಂಹ ರಾಶಿ, ಮೇಷ ರಾಶಿ ಮತ್ತು ಲಿಬ್ರಾ ಅಂದರೆ ತುಲಾ ರಾಶಿ, ಕುಂಭ ರಾಶಿ ಮತ್ತು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ, ವೃಷಭ ರಾಶಿ ಆ್ಯಂಡ್ ಆಲ್ಸೋ ಮಕರ ರಾಶಿ. ಇಷ್ಟು ರಾಶಿಗಳಿಗೆ ಈ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಅವರ ಒಂದು ಇನ್ಷಿಯಲ್ ಬಂದು KCRTGS ALEIM ಆ್ಯಂಡ್ ಆಲ್ಸೋ BSA. ಓಕೆ, ಇಷ್ಟು ಇನ್ಷಿಯಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅವರ ಡೇಟ್ ಆಫ್ ಬರ್ತ್ ಬಂದು 19, 15, 14, 11, 2, 6, 10, 28 ಆ್ಯಂಡ್ 17. ಸೊ ಇಷ್ಟಾಗಿರುತ್ತೆ ಅವರ ಡೇಟ್ ಆಫ್ ಬರ್ತ್. ಅವರು ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಾರೆ. ಸೊ ನೀವು ಈ ಒಂದು ರಿಲೇಷನ್ಶಿಪ್ಗೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರೋ, ಅವರು ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನೋ ಎಫರ್ಟ್ಸ್ ಇದೆ. ಬಟ್ ಎಫರ್ಟ್ಸ್ಗಿಂತ ಜಾಸ್ತಿ ನೋಡಿ ಇಲ್ಲಿ ಏನು ಹೇಳ್ಬೋದು ಅಂದರೆ ಅವರು ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅವರು ಸ್ಯಾಕ್ರಿಫೈಸ್ ಕೂಡ ಮಾಡಿದ್ದಾರೆ. ಅದೇ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೋ ಬೇರೆಯವ್ರ ಜೊತೆ ಮಾತಾಡ್ತಿದ್ದೀರಾ ಅಥವಾ ಬೇರೆಯವ್ರಿಗೆ ನೀವು ನಿಮ್ಮ ಟೈಮ್ನ ಕೊಡ್ತಿದ್ದೀರಾ ಅಂದರೆ ಅದನ್ನು ಅವ್ರು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇಲ್ಲ. ಸೊ ಅವ್ರಿಗೊಂದು ಸ್ವಲ್ಪ ಪೊಸೆಸಿವ್ನೆಸ್ ಇದೆ, ಜೆಲಸ್ ಇದೆ. ನಿಮ್ಮಿಂದ ಅವರು ಮೂವ್ ಆನ್ ಆದ್ರೂ ಕೂಡ ಅವ್ರು ನಿಮ್ಮಿಂದ ಎಷ್ಟೇ ದೂರದ್ರಲ್ಲಿದ್ರೂ ಅವ್ರಿಗೆ ನಿಮ್ಮ ಮೇಲಿರೋ ಪ್ರೀತಿ ಇನ್ನೂ ಅವ್ರಿಗೆ ಜೆಲಸ್ ಅನ್ನೋವಂಥದ್ದನ್ನು ಅಂದರೆ ಹೊಟ್ಟೆ ಕಿಚ್ಚು ಅನ್ನೋವಂಥದ್ದನ್ನು ಜಾಸ್ತಿ ಮಾಡುತ್ತೆ ನೀವೇನಾದರೂ ಬೇರೆಯವ್ರ ಜೊತೆ ಮಾತಾಡಿದ್ರೆ. ಸೊ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ನಿಮಗಾಗಿ ಫೋಕಸ್ ಮಾಡೋದಕ್ಕೆ ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಅವರು ಡೆಡಿಕೇಟೆಡ್ ಆಗಿ ನಿಮಗೆ ಟೈಮ್ ಕೊಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. 2 ಆಫ್ ಪೆಂಟಿಕಲ್ಸ್ ಅಂದರೆ ಡಿಸಿಷನ್ ಮಾಡೋದಕ್ಕಾಗಲ್ಲ, ಬಟ್ ಸ್ಟಿಲ್
ಬ್ಯಾಲೆನ್ಸ್ ಮಾಡಬೇಕು, ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಅನ್ನೋವಂಥದ್ದು ಈ ಪರ್ಸನ್ಗೆ ಇದೆ. ಆ್ಯಂಡ್ ಆ ಪರ್ಸನ್ ಬಂದು ಅವರು ಒಂದು ಧೈರ್ಯ ಅಥವಾ ಅವರ ಲೈಫಲ್ಲಿರುವಂಥ ಒಂದು ಖುಷಿ ಸಂತೋಷ ನೀವಾಗಿರ್ತೀರ. ಸೊ ಅದರಿಂದಾಗಿ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ. ಬಟ್ ಇಲ್ಲಿ ಕಾರ್ಡ್ಸಲ್ಲಿ ನೋಡಿದ್ರೆ ಆಲ್ರೆಡಿ ಈ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿ ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿ, ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವಿಬ್ಬರು ಜಗಳ ಆಡಿಕೊಂಡು ಏನೇ ಅನ್ಕಂಡೀಷನಲ್ ಲವ್ ಇದ್ರೂ ಕೂಡ ನೀವು ಈ ರಿಲೇಷನ್ಶಿಪ್ನ ಡೆತ್ ಮಾಡಿಕೊಂಡು ನೀವು ಈ ಪರ್ಸನ್ನಿಂದ ಮೂವ್ ಆನ್ ಆಗೋಕ್ಕಾಗ್ದೇ ಸ್ಟಕ್ ಆಗಿದ್ರು, ಈ ಪರ್ಸನ್ ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿದ್ರು, ನಿಮ್ಮಿಬ್ಬರ ಮಧ್ಯೆ ಇರೋವಂಥ ಫೀಲಿಂಗ್ಸ್ ಅದಿನ್ನೂ ಡೆತ್ ಆಗಿಲ್ಲ. ರಿಲೇಷನ್ಶಿಪ್ನ ಅವರು ಮುಟ್ಟಿಸಿ ಮುಂದೆ ಹೋಗಿರ್ಬೋದೇನೋ, ಬಟ್ ಫೀಲಿಂಗ್ಸ್ ಅನ್ನೋದಕ್ಕೆ ಇನ್ನೂ ಎಂಡ್ ಅನ್ನೋವಂಥದ್ದು ಆಗಿಲ್ಲ. ಸೊ ಆ ಪರ್ಸನ್ಗೆ ಮತ್ತೆ ನಿಮ್ಮ ಲೈಫಲ್ಲಿ ಬರಬೇಕು ಅನ್ನೋವಂಥದ್ದಿದೆ. ಆದರೆ ಅದಕ್ಕಿಂತ ಜಾಸ್ತಿ ನೀವು ಬೇರೆಯವ್ರ ಜೊತೆ ಮಾತಾಡ್ತಿದ್ರೆ ಅವ್ರಿಗೆ ತುಂಬ ಪೊಸೆಸಿವ್ನೆಸ್, ಜೆಲಸ್ ಅನ್ನೋವಂಥದ್ದು ಫೀಲ್ ಆಗುತ್ತೆ. ಅವ್ರಿಗೆ ಅನಿಸುತ್ತೆ, ಇಷ್ಟು ಬೇಗ ಮೂವ್ ಆನ್ ಆಗಿಬಿಟ್ರಾ, ಇಷ್ಟು ಬೇಗ ನನ್ನನ್ನು ಬಿಟ್ಬಿಟ್ರಾ ಅನ್ನೋಬಿಟ್ಟು ಅವರು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು. ಸೊ ಅವ್ರಿಗೆ ಯಾವಾಗಲೂ ನಿಮ್ಮ ಮೇಲೆ ಒಂದು ಕಣ್ಣು ಅನ್ನೋವಂಥದ್ದು ಇರುತ್ತೆ, ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇದೆ. ಅವ್ರಿಗೆ ನೀವು ಸಹಾಯ ಮಾಡಿದರೆ ಆ ಒಂದು ಸಹಾಯನ ಅವರು ಲೈಫ್ ಲಾಂಗ್ ಅದನ್ನು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ, ಈ ವ್ಯಕ್ತಿ ತುಂಬ ಒಳ್ಳೆಯವರು ಅಂತ ಅಂದ್ಬಿಟ್ಟು. ಬಟ್ ರಿಲೇಷನ್ಶಿಪ್ಪಲ್ಲಿ ಅವರು ಏನೋ ಒಂದು ಚೇಂಜ್ ಆಗುತ್ತೆ, ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಮತ್ತು ನೀವಿಬ್ಬರು ಒಂದಾಗ್ತೀರಾ ಅನ್ನೋ ಒಂದು ಪಾಸಿಟಿವ್ ಹೋಪಲ್ಲಿ ಆ ಪರ್ಸನ್ ಇದ್ದಾರೆ. ಬಟ್ ಆಗಾಗ ಅವ್ರಿಗೆ ಡಿಸಿಷನ್ ಮಾಡೋದಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಅವರು ನಿಮಗೋಸ್ಕರ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ಯಾಕ್ರಿಫೈಸ್ ಮಾಡಿದ್ರು, ಮತ್ತು ನಿಮ್ಮ ಕಡೆ ಅವರು ಫೋಕಸ್ ಅನ್ನೋವಂಥದ್ದನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ. ಯಾಕೆಂದರೆ ಅವ್ರಿಗೆ ನೀವೇ ಅವರ ಖುಷಿ ಸಂತೋಷ ನೆಮ್ಮದಿ ಅನ್ನೋವಂಥದ್ದನ್ನು ಆಗಿದ್ದೀರಾ. ಅವರ ಒಂದು ಧೈರ್ಯ ಆಗಿರ್ಬೋದು, ಅವರ ಒಂದು ತಾಳ್ಮೆ ಆಗಿರ್ಬೋದು, ಅಥವಾ ಅವರ ಒಂದು ಪ್ರೀತಿ ಆಗಿರ್ಬೋದು, ಅದೆಲ್ಲ ನೀವಾಗಿರೋದ್ರಿಂದ ಆ ಪರ್ಸನ್ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಈ ರೀಡಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಥ್ಯಾಂಕ್ ಯು.